ಮೈಸೂರು ಮೂಡ ಕೇಸ್ನಲ್ಲಿ ಅತಿದೊಡ್ಡ ಬೆಳವಣಿಗೆ ಆಗ್ತಾ ಇದೆ. ಈವರೆಗೆ ಮುಖ್ಯಮಂತ್ರಿಗಳು ಸೇರಿದಂತೆ 4 ಜನ ಆರೋಪಿಗಳು ಮತ್ತು ಹಲವರ ವಿಚಾರಣೆಯನ್ನು ನಡೆಸಿರುವಂತಹ ಲೋಕಾಯುಕ್ತ ಇದೀಗ ಈ ಪ್ರಕರಣದ ತನಿಖಾ ವರದಿಯನ್ನು ಸಿದ್ಧಪಡಿಸಿದೆ. ಆ ತನಿಖಾ ವರದಿಯನ್ನು ಇವತ್ತೇ ಕೋರ್ಟ್ಗೆ ಸಲ್ಲಿಕೆ ಮಾಡೋದಕ್ಕೆ ಲೋಕಾಯುಕ್ತ ಎಸ್ಪಿ ಹೊರಟಿದ್ದಾರೆ. ಮೈಸೂರಿನಿಂದ ಬೆಂಗಳೂರು ಕಡೆಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಎಸ್ಪಿ ಉದೇಶ್ ಕುಮಾರ್. ಲೋಕಾಯುಕ್ತ ಕಚೇರಿಯಲ್ಲಿ ಇವತ್ತು ಬೆಂಗಳೂರಿಗೆ ಬಂದು ಹಿರಿಯ ಅಧಿಕಾರಿಗಳನ್ನ ಉದೇಶ್ ಭೇಟಿಯಾಗ್ತಾರೆ. ಅದಾದ ಮೇಲೆ ಲೋಕಾಯುಕ್ತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಳಿ ಕೂಡ ಚರ್ಚೆ ಮಾಡ್ತಾರೆ. ಸುಮಾರು 400 ಪುಟ ಇದೆ. 400 ಪುಟಗಳ ವರದಿಯನ್ನು ತಯಾರು ಮಾಡಲಾಗಿದೆ. ಈ ವರದಿಯಲ್ಲಿ ಸಿದ್ದರಾಮಯ್ಯನವರಿಗೆ ಸಂಬಂಧಪಟ್ಟಿರುವ ಈ ಕೇಸ್ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತ ಲೋಕಾಯುಕ್ತ ತನಿಖೆ ನಡೆಸಿರುವಂಥ ಕೇಸ್ಗೆ ಸಂಬಂಧಪಟ್ಟ ತನಿಖಾ ವರದಿ ಇದು. ಈ ತನಿಖೆಯಲ್ಲಿ ಏನಿದೆ, ಏನಾಗುತ್ತೆ, ಮುಂದಿನ ರಾಜ್ಯ ರಾಜಕಾರಣದ ದಿಕ್ಕು ಅಥವಾ ಮುಂದಿನ ರಾಜ್ಯ ರಾಜಕಾರಣದ ಸಂಪೂರ್ಣ ಹಾದಿ ಈ ತನಿಖಾ ವರದಿಯಲ್ಲಿ ನಿಂತಿದೆ. ಹೈಕೋರ್ಟ್ಗೆ ಈ ತನಿಖಾ ವರದಿಯನ್ನು ಸಲ್ಲಿಸೋದಕ್ಕೆ ಎಲ್ಲ ಸಿದ್ಧತೆ ಆಗಿದೆ. ಬಟ್ ಇದು ಮುಖ್ಯಮಂತ್ರಿಗಳ ಪಾರಿಗೆ ಏನಾಗುತ್ತೆ, ವರ ಆಗುತ್ತಾ, ಶಾಪ ಆಗುತ್ತಾ? ಎಸ್ಪಿ ಉದೇಶ್ ನೀಡುವ ಸಮಗ್ರ ವರದಿಯ ಮೇಲೆ ನಿರ್ಧಾರ ಆಗೋದು. ನಾಳೆ ಖುದ್ದು ಕೋರ್ಟ್ಗೆ ಎಸ್ಪಿ ಉದೇಶ್ ಹಾಜರಾಗ್ತಾರೆ. ಜಡ್ಜ್ಗೆ ಏನಾದರೂ ಗೊಂದಲಗಳಿದ್ರೆ ಅಥವಾ ಏನಾದರೂ ಅನುಮಾನಗಳಿದ್ರೆ ಅದೆಲ್ಲವನ್ನ ಕ್ಲಿಯರ್ ಮಾಡೋದಕ್ಕೆ ಸ್ವತಃ ಉದೇಶ್ ನಾಳೆ ಹೋಗ್ತಾರೆ. ನಾಳೆ ಕೋರ್ಟ್ ಕಲಾಪ ನಡೆಯುವ ಸಂದರ್ಭದಲ್ಲಿ ವ್ಯಕ್ತಿಗತವಾಗಿ ಹಾಜರಿರ್ತಾರೆ, ವರದಿಯನ್ನು ವಿವರಿಸ್ತಾರೆ, ಹೈಲೈಟ್ಸ್ ಅನ್ನು ವಿವರಿಸ್ತಾರೆ. ಜಡ್ಜ್ ಅನುಮಾನಗಳು ಮತ್ತು ಪ್ರಶ್ನೆಗಳಿಗೆ ಖುದ್ದು ಎಸ್ಪಿ ಉದೇಶ್ ಕುಮಾರ್ ಉತ್ತರಿಸಲೇಬೇಕು. ಹಾಗಾಗಿ ನಾಳೆ ತನಿಖಾ ವರದಿಯನ್ನು ಇವತ್ತು ಸಲ್ಲಿಕೆ ಮಾಡಿ ನಾಳೆ ಇದರ ಪ್ರೊಸೀಡಿಂಗ್ಸ್ನಲ್ಲೂ ಕೂಡ ಎಸ್ಪಿ ಉದೇಶ್ ಭಾಗಿಯಾಗ್ತಾರೆ. ತನಿಖಾ ವರದಿ, ಅದರಲ್ಲಿರುವ ಅಂಶಗಳು ಮತ್ತು ಆ ವರದಿಯ ಪ್ರಮುಖ ಅಂಶಗಳು, ಅದರಲ್ಲಿರುವ ಅನುಮಾನಗಳ ಬಗ್ಗೆ ಏನಾದರೂ ಜಡ್ಜ್ಗೆ ಪ್ರಶ್ನೆಗಳು ಬಂದರೆ, ಯಾಕಂದರೆ ಇದು ಸರ್ಟನ್ಲಿ ತನಿಖೆ ಆಗಲೇಬೇಕು ಅಂತ ಹೇಳಿರುವಂಥ ಪ್ರಕರಣ. ಹಾಗಾಗಿ ಈ ಪ್ರಕರಣದ ತನಿಖೆಯ ಹಲವು ಪ್ರಶ್ನೆಗಳು, ಅನುಮಾನಗಳಿದ್ದರೆ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಎಸ್ಪಿ ಉದೇಶ್ ನಾಳೆ ಸ್ವತಃ ಖುದ್ದಾಗಿ ಕೋರ್ಟ್ ಕಲಾಪದಲ್ಲಿ ಹಾಜರಾಗಿರ್ತಾರೆ. ಇವತ್ತು ವರದಿ ಸಲ್ಲಿಕೆ ಆಗುತ್ತೆ. 400 ಪುಟಗಳಿದೆ. A1 ಸಿದ್ದರಾಮಯ್ಯ, A2 A3 ಮಲ್ಲಿಕಾರ್ಜುನ ಸ್ವಾಮಿ, A4 ದೇವರಾಜು ಸೇರಿದಂತೆ ಮೂಡಾದ ಹಿಂದಿನ ಆಯುಕ್ತರು, ಮೂಡಾದ ಅಧ್ಯಕ್ಷರು, ಯಾರ್ಯಾರು ಕೆಲಸ ಮಾಡಿದ್ದಾರೆ, ಬಹುತೇಕ ಹಿಂದಿನ ಸಚಿವರು ಎಲ್ಲರ ವಿಚಾರಣೆಯನ್ನು ಈಗಾಗಲೇ ನಡೆಸಲಾಗಿದೆ. ಈ ಪ್ರಕರಣದಲ್ಲಿ ಮೊದಲನೇ ಆರೋಪಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ, ಎರಡನೇ ಆರೋಪಿ ಅವರ ಪತ್ನಿ, ಮೂರನೇ ಆರೋಪಿ ಮಲ್ಲಿಕಾರ್ಜುನ ಸ್ವಾಮಿ ಸಿದ್ದರಾಮಯ್ಯನವರು ಭಾಮೈದ, A4 ದೇವರಾಜು ಮತ್ತು ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ವಿಚಾರಣೆ ಕೂಡ ಆಗಿದೆ. ಕೆಸರೆ ಗ್ರಾಮದ ಸರ್ವೆ ನಂಬರ್ 464 3 ಗುಂಟೆ 3 ಎಕರೆ 16 ಗುಂಟೆಯ ಸೈಟು, ಅದಕ್ಕೆ ಪ್ರತಿಯಾಗಿ ಕೊಟ್ಟಿರುವ ವಿಜಯನಗರದ 14 ಸೈಟು, ಇವೆಲ್ಲದರ ಬಗ್ಗೆ ಸರ್ವೆ ಮಾಡಲಾಗಿದೆ. ಮತ್ತು ಹಿಂದೆ ಯಾರು ಸಚಿವರಾಗಿದ್ದರು, ಹಿಂದಿನ ಆಯುಕ್ತರು ಯಾರು, ಹಿಂದಿನ ಅಧ್ಯಕ್ಷರು ಯಾರು, ಆ ಎಲ್ಲ ವ್ಯಕ್ತಿಗಳ ಹೇಳಿಕೆಗಳನ್ನು ಕೂಡ ಲೋಕಾಯುಕ್ತ ಸಂಗ್ರಹ ಮಾಡಿದೆ. ಎಲ್ಲ ಹೇಳಿಕೆಗಳ ಆಧಾರದಲ್ಲಿ, ಲೋಕಾಯುಕ್ತ ನಡೆಸುವ ತನಿಖೆಯ ಆಧಾರದಲ್ಲಿ ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ಪಾಲುದಾರಿಕೆ ಇದೆಯಾ ಅಥವಾ ಮುಖ್ಯಮಂತ್ರಿಗಳ ಪಾಲುದಾರಿಕೆ ಇಲ್ಲ ಅಂತಂದರೆ ಯಾರ ಪಾಲುದಾರಿಕೆ ಇದೆ, ಯಾರ ಕೈವಾಡ ಇದೆ, ಎಲ್ಲ ಪ್ರಶ್ನೆಗಳಿಗೆ ಈ ಲೋಕಾಯುಕ್ತ ವರದಿ ಉತ್ತರವನ್ನು ಕೊಡಬೇಕಿದೆ. ಈ ವರದಿಯ ಮುಖಾಂತರ ರಾಜ್ಯ ರಾಜಕಾರಣದಲ್ಲಿ ಮುಂದೇನಾಗುತ್ತೆ ಅನ್ನೋದು ಕೂಡ ನಿರ್ಧಾರ ಆಗುತ್ತೆ. ಒಂದು ವೇಳೆ ಸಿದ್ದರಾಮಯ್ಯನವರು ಇದರಲ್ಲಿ ತಪ್ಪಿತಸ್ಥರು, ಹೌದು ಸಿದ್ದರಾಮಯ್ಯನವ್ರ ಕೈವಾಡ ಇದೆ ಅಂತಂದರೆ ರಾಜ್ಯ ರಾಜಕಾರಣಕ್ಕೆ ಹೊಸ ದಿಕ್ಕನ್ನು ಕೊಡುತ್ತೆ. ಒಂದು ವೇಳೆ ಇಲ್ಲ, ಸಿದ್ದರಾಮಯ್ಯನವರ ಪಾತ್ರ ಇದರಲ್ಲಿ ಇಲ್ಲವೇ ಇಲ್ಲ ಅನ್ನೋದೇನಾದರೂ ವರದಿಯಲ್ಲಿ ಬಂದರೆ ಅದು ಸಿದ್ದರಾಮಯ್ಯನವರಿಗೆ ಮತ್ತು ಕಾಂಗ್ರೆಸ್ಗೆ ಒಂದು ದೊಡ್ಡ ಗೆಲುವಾದಂಗೆ ಈ ಸಂದರ್ಭದಲ್ಲಿ ಗೋಚರ ಆಗುತ್ತೆ. ಸುರೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಇಡೀ ರಾಜ್ಯದ ಕುತೂಹಲ ಕೆರಳಿಸಿರುವಂಥ ಪ್ರಕರಣ ಈ ವರದಿಯಲ್ಲೇ ಇದೆ. ಸಿದ್ದರಾಮಯ್ಯನವರ ಭವಿಷ್ಯ ಮುಂದುವರಿತಾರಾ ಅಥವಾ ಇಳಿಬೇಕಾಗತ್ತಾ ಅನ್ನೋದು ವರದಿಯಲ್ಲಿ ಏನಿರಬಹುದು ಮತ್ತು ಏನೇನು ಡೆವಲಪ್ಮೆಂಟ್ಗಳು ಈ ವರದಿಗೆ ಸಂಬಂಧಪಟ್ಟಂತೆ ನಡೀತಾ ಇದೆ ಸುರೇಶ್? ಪ್ರಣುತ್, ಏನು ಹಿಂದೆ ಮೈಸೂರಿನ ಲೋಕಾಯುಕ್ತ ಎಸ್ಪಿ ಉದೇಶ್ ಅವರು ಬೆಂಗಳೂರಿನ ಹೈಕೋರ್ಟ್ಗೆ ಮಧ್ಯಂತರ ವರದಿಯನ್ನ ಸಲ್ಲಿಕೆ ಮಾಡಲಿರುವಂತದ್ದು ಬಹಳ ಮುಖ್ಯವಾಗಿ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಪಡೆದಿದ್ದಂತಹ 14 ನಿವೇಶನಗಳಿಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ವಿಚಾರಣೆ ಇದೆ. ಹೀಗಾಗಿ ಖುದ್ದು ಹೈಕೋರ್ಟ್ ಮೈಸೂರಿನ ಲೋಕಾಯುಕ್ತಕ್ಕೆ ಒಂದು ಡೈರೆಕ್ಷನ್ ಅನ್ನ ಕೊಟ್ಟಿರುತ್ತೆ. ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂತೆ 50-50ಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿಯ 14 ನಿವೇಶನಗಳಿಗೆ ಸಂಬಂಧಪಟ್ಟ ನೀವು ತನಿಖೆಯನ್ನ ಮಾಡಿ ಮಧ್ಯಂತರ ವರದಿಯನ್ನ ಡಿಸೆಂಬರ್ 24ರವರೆಗೂ ಕೂಡ ನೀವು ತನಿಖೆಯನ್ನ ಮಾಡಿ ವರದಿಯನ್ನ ಸಲ್ಲಿಸಿ 25ಕ್ಕೆ ನಮಗೆ ವರದಿಯನ್ನ ಸಲ್ಲಿಸಿ ಅನ್ನೋ ಒಂದು ಸೂಚನೆಯನ್ನ ಕೊಟ್ಟಿತ್ತು. ಹೀಗಾಗಿ ಸುಮಾರು 400ಕ್ಕೂ ಹೆಚ್ಚು ಪುಟಗಳ ವರದಿಯನ್ನ ತಯಾರಿಸಿರ್ತಕ್ಕಂಥ ಮೈಸೂರಿನ ಲೋಕಾಯುಕ್ತ ಎಸ್ಪಿ ಉದೇಶ್ ಅವರು ಇದೀಗ ಬೆಂಗಳೂರಿನ ಹೈಕೋರ್ಟ್ಗೆ ಮಧ್ಯಂತರ ವರದಿಯನ್ನ ಸಲ್ಲಿಕೆ ಮಾಡಲಿರುವಂತದ್ದು. ಬಹಳ ಮುಖ್ಯವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರಬಹುದು, ಜೊತೆಗೆ ಲೋಕಾಯುಕ್ತದ ಹಿರಿಯ ಅಧಿಕಾರಿಗಳ ಜೊತೆಗೆ ಚರ್ಚೆಯನ್ನ
ಮಾಡಿ ಇಲ್ಲಿ ವರದಿಯನ್ನ ಸಲ್ಲಿಕೆಯನ್ನ ಮಾಡಲಿರುವಂತದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾತ್ರ ಏನು, 14 ನಿವೇಶನಗಳಿಗೆ ಸಂಬಂಧಪಟ್ಟಂತೆ ಕಾನೂನು ಬಾಹಿರವಾಗಿ ನಿವೇಶನಗಳನ್ನ ಪಡೆದಿರೋದು ಈ ವರದಿಯಲ್ಲಿ ಉಲ್ಲೇಖ ಆಗಿರುತ್ತಾ ಆಗಿರಲ್ವಾ? ಯಾಕಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾಲಿಗೆ ಬಹಳ ದೊಡ್ಡದ ಕಂಟಕ ಅಂದ್ರೆ ಅದು ಮೂಡ ಕೇಸ್. ಈ ಮೂಡಾ ಕೇಸ್ನಲ್ಲಿ ಕೂಡ ಸಿದ್ದರಾಮಯ್ಯನವರು ತನಿಖೆಯನ್ನ ಎದುರಿಸ್ತಿದ್ದಾರೆ. ಪ್ರಕರಣದಲ್ಲಿ ಈಗಾಗಲೇ 4 ಆರೋಪಿಗಳ ವಿಚಾರಣೆಯನ್ನ ಮಾಡಿದ್ದಾರೆ. ಮೊದಲನೇ ಆರೋಪಿಯಾಗಿ ಸ್ಥಾನದಲ್ಲಿದ್ದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇರಬಹುದು, ಜೊತೆಗೆ 2ನೇ ಆರೋಪಿ ಸ್ಥಾನದಲ್ಲಿದ್ದಂತಹ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ, 3ನೇ ಆರೋಪಿ ಸ್ಥಾನದಲ್ಲಿದ್ದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಾಮೈದುನ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ 4ನೇ ಆರೋಪಿ ಸ್ಥಾನದಲ್ಲಿದ್ದಂತಹ ಜಮೀನು ಮೂಲ ಮಾಲೀಕ ದೇವರಾಜು. ಜೊತೆಗೆ ಆ ಸಂದರ್ಭದಲ್ಲಿ ಇದ್ದಂತಹ ಅಧಿಕಾರಿಗಳೆಲ್ಲರನ್ನೂ ಕೂಡ ವಿಚಾರಣೆಯನ್ನ ಮಾಡಿ ವಿಡಿಯೋ ರೆಕಾರ್ಡ್ ಅನ್ನ ಕೂಡ ಮಾಡ್ಕೊಂಡಿದ್ದಾರೆ. ಅವರ ಹೇಳಿಕೆಯನ್ನ ಟೈಪ್ ಅನ್ನ ಕೂಡ ಮಾಡಿಕೊಂಡು ಅವರ ಸಮ್ಮುಖದಲ್ಲೇ ಅವರಿಗೆ ಹೇಳಿಕೆಯನ್ನ ಓದಿ ಹೇಳಿ ಅದಾದ ಬಳಿಕ ಅವರಿಂದ ಸಹಿಯನ್ನ ಕೂಡ ಪಡೆದುಕೊಂಡಿದ್ದಾರೆ. ಜೊತೆಗೆ ಮೈಸೂರಿನ ಕೆಸರೆ ಸರ್ವೆ ನಂಬರ್ 464ರ 3 ಎಕರೆ 16 ಕುಂಟೆ ಜಾಗ ಏನಿದೆ ಆ ಜಾಗಕ್ಕೂ ಕೂಡ ಸ್ಥಳ ಪರಿಶೀಲನೆಯನ್ನ ಮಾಡಿ ನೋಟಿಫಿಕೇಶನ್ ಆದಂತ ಸಂದರ್ಭದಲ್ಲಿ ಆ ಸ್ಥಳದಲ್ಲಿ ಏನಿತ್ತು ಭಾಗಶಃ ಆ ಸ್ಥಳವನ್ನ ಎಷ್ಟರ ಮಟ್ಟಿಗೆ ನಗರಾಭಿವೃದ್ಧಿ ಪ್ರಾಧಿಕಾರ ಅಕ್ವೈರ್ ಅನ್ನ ಮಾಡಿಕೊಂಡಿತ್ತು. ಡಿನೋಟಿಫಿಕೇಶನ್ ಆದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾತ್ರ ಏನಾದ್ರೂ ಇತ್ತ? 14 ನಿವೇಶನಗಳನ್ನ ಪ್ರೈಮ್ ಲೊಕೇಶನ್ ನಲ್ಲಿ ಪಡೆದುಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಅವರ ಪತ್ನಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನಾದ್ರೂ ಹಸ್ತಕ್ಷೇಪವನ್ನ ಮಾಡಿದ್ರ? ಈ ಎಲ್ಲಾ ತನಿಖಾ ವರದಿಗಳನ್ನ ಕೂಡ ಇಂದು ಲೋಕಾಯುಕ್ತ SP ಉದೇಶ್ ಅವರು ಹೈಕೋರ್ಟ್ನ ನ್ಯಾಯಾಧೀಶರ ಮುಂದೆ ವರದಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ವರದಿಯನ್ನ ಆಧರಿಸಿ ನಾಳೆ ನಡೆಯುವಂತಹ ವಿಚಾರಣೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾತ್ರ ಏನಿದೆ ಅನ್ನೋದು ಬಹುಶಃ ಗೊತ್ತಾಗಬಹುದು. ಇಲ್ಲದೇ ಇದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಹೈಕೋರ್ಟ್ ನಿಂದ ಬರುವಂತಹ ಆದೇಶ ನಿರಾಳವನ್ನು ಕೂಡ ತಂದುಕೊಳ್ಳಬಹುದು. ಬಹುಶಃ ಇದೊಂದು ರಾಜ್ಯ ರಾಜಕಾರಣ. ಥ್ಯಾಂಕ್ ಯು.